ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅಂದರೆ ನಮ್ಮ ಕಲ್ಲಪಳ್ಳಿ ಜನತೆಗೆ ಇವತ್ತೊಂದು ಚಿಕ್ಕ ರೀತಿಯಲ್ಲಿ ಒಂದು ಹಬ್ಬ ಅಂತಲೇ ಹೇಳಬಹುದು. ತಮ್ಮನೇಲಿ ನೋಡೋರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಸಾಧಾರಣವಾಗಿ ಒಂದು ಏನೋ ದೈವದ ಕೋಲ ಏನೋ ಇರಬೇಕು ಅಂತ ಅಂದ್ಕೊಂಡು. ಹೌದು ಫ್ರೆಂಡ್ಸ್, ನಮ್ಮ ಒಂದು ಗ್ರಾಮದ ದೈವದ ಒಂದು ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ಇರುವಂಥದ್ದು. ಅದು ನಿನ್ನೆ ರಾತ್ರಿನೇ ಅಲ್ಲಿ ಏನು ಅಗ್ನಿ ಪ್ರವೇಶಕ್ಕೆ ಏನು ಬೇಕಾಗಿರುವಂತಹ ತಯಾರಿಯನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇವತ್ತು ಬೆಳಿಗ್ಗೆ ಬೇಗ 6 ಗಂಟೆಗೇನೆ ಅಲ್ಲಿ ಅಗ್ನಿ ಪ್ರವೇಶ ಇರುವಂಥದ್ದು ದೈವದ. ಅಂದರೆ ಇಷ್ಟು ವರ್ಷ ಅದು ಟೈಮಿಂಗ್ಸ್ ಚೇಂಜ್ ಇತ್ತು, ಈ ವರ್ಷದಿಂದ ಚೇಂಜ್ ಮಾಡಿದ್ದಾರೆ. ಬೆಳಿಗ್ಗೆ ಬೇಗ 6 ಗಂಟೆಗೆ ಇರುವಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಅಲ್ಲಿ ಹೊರಟಿದ್ದೀವಿ. ಈ ಒಂದು ದೈವದ ಒತ್ತೆ ಕೋಲದ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋ ಬನ್ನಿ. ಹಾಗೆ ಜಾತ್ರೆ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಬೆಳಿಗ್ಗೆ ಬೇಗ ಈ ವರ್ಷ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಹೊರಟಿದ್ದೀವಿ. ಇದು ಜಾಗ ಬಂದು ಇವರು ರಮೇಶ್ ಅಣ್ಣ ಇಲ್ಲಿ ನಿಂತಿದ್ದಾರಲ್ಲ ಅವರದ್ದು, ಅವರು ಮನೆ ಕಟ್ಟಲಿಕ್ಕೆ ಮಾಡ್ಕೊಂಡಿರುವಂತಹ ಜಾಗ. ಸೊ ಹಾಗಾಗಿ ಕಾರನ್ನು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ವಿ. ಆ ಕಡೆ ನಿಲ್ಲಿಸಿದ್ರೆ ಇನ್ನೊಂದ್ಸತಿ ಅಲ್ಲಿ ಹೋಗಬೇಕಲ್ಲ ನಮ್ಮ ಜಾಗದ ಹತ್ರ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ನಿಲ್ಲಿಸಿರುವಂಥದ್ದು. ಹಾಗೆ ಇಲ್ಲಿಂದನೇ ಎಲ್ಲರೂ ಜೊತೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು, ಅತ್ತೆ ಮಾವ ಅಂದರೆ ಮಾವಂಗೆ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಅವರು ನಿಧಾನವಾಗಿ ಬರ್ತಾ ಇದ್ದಾರೆ, ನಾವೆಲ್ಲ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಬಾವ ಕೂಡ ಅಷ್ಟೊತ್ತಿಗೆ ಬಂದರು. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದರು, ನೀವೆಲ್ಲ ಹೋಗಿ ಅಂದರೆ ಅಣ್ಣನ ಕಾರಲ್ಲಿ, ನಾನು ಪಪ್ಪ ಅಮ್ಮನ ಕರ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಆಲ್ರೆಡಿ ಅಲ್ಲಿ ಸ್ಟಾರ್ಟ್ ಆಗಿತ್ತಂತೆ, ಅಗ್ನಿ ಪ್ರವೇಶ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಬಾವ. ಸೊ ಹಾಗಾಗಿ ನಾವು ಅದು ನೋಡಬೇಕಲ್ಲ, ಹೋಗಿ ಮಕ್ಕಳಿಗೆ ನೋಡ್ಲಿಕ್ಕೆ ಸಿಗಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬೇಗ ಹೊರಟ್ವಿ ಬಾವನ ಕಾರಲ್ಲಿ. ಸೊ ಹೋಗ್ತಾನೆ ಇಲ್ಲಿ ದಾರಿಲಿ ಒಂದು ವ್ಯೂಸ್ ನೋಡ್ಲಿಕ್ಕೆ ಸಿಕ್ತು ನನಗೆ. ಅಂದರೆ ಫುಲ್ ರೋಡೆಲ್ಲ ಕಾಣ್ತಾ ಇರಲಿಲ್ಲ, ಮಳೆ ಹಿಂದಿನ ದಿನ ಮಳೆ ಬಂದಿತ್ತು. ಸೊ ಆವತ್ತು ಮಳೆ ಬಂದಿರಲಿಲ್ಲ ಆ್ಯಕ್ಚುಲಿ, ಫುಲ್ ಹಿಮ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ರೋಡಲ್ಲಿ, ಆ ಕಡೆ ಈ ಕಡೆ ತೋಟದಲ್ಲೆಲ್ಲ ಒಳ್ಳೆ ವ್ಯೂಸ್ ಇತ್ತು ನೋಡಲಿಕ್ಕೆ. ಸೊ ಹಾಗಾಗಿ ಜನ್ಯ ಮುಂದ್ಗಡೆ ಕೂತ್ಕೊಂಡಿದ್ಲು, ಸ್ವಲ್ಪ ವೀಡಿಯೋ ಮಾಡ್ಕೋ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ ವ್ಯೂಸ್ ಅಂತ ಹೇಳಿದೆ. ಹಾಗಾಗಿ ಅವಳು ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಹಾಗೆಯೇ ಈ ಒಂದು ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲದ ಬಗ್ಗೆ ಒಂಚೂರು ನಾನು ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಏಕೆ ಅಂತ ಹೇಳಿದರೆ, ನಾನು ನೋಡಿರುವ ಪ್ರಕಾರ ಬೆಳಗಿನ ಜಾವ 4 ಗಂಟೆಗೆ ಅದೇನು ಅಣಿ ಕಟ್ಟೋದು ಅಂತ ಹೇಳ್ತೀವಿ, ನಾನು ಹಾಗೆ ಹೇಳೋದು. ಅಂದರೆ ವೇಷ ಏನು ಕಟ್ಟೋದೆಲ್ಲ ಇದೆಯಲ್ಲ, ಅದೆಲ್ಲ ಸ್ಟಾರ್ಟ್ ಆಗಿ 6 ಗಂಟೆಗೆಲ್ಲ ಅಗ್ನಿ ಪ್ರವೇಶ ಸ್ಟಾರ್ಟ್ ಆಗಿರುತ್ತೆ. ಸೊ ಅತಿ ಬೇಗ ಸ್ಟಾರ್ಟ್ ಆಗಿ ಅತಿ ಬೇಗನೆ ಮುಗಿಯುವಂಥ ಒಂದು ಜಾತ್ರೆ ಇದು. ಒಂದು ಚಿಕ್ಕ ಜಾತ್ರೆ ಅಂತ ಹೇಳ್ಬೋದು, ಆದರೆ ಆ ಒಂದು ಚಿಕ್ಕ ಜಾತ್ರೆಯನ್ನು ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಫ್ಯಾಮಿಲಿ ಫುಲ್ಲು. ಸೊ ಹಾಗಾಗಿ ನನಗೆ ಈ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲೊಂದು ದೈವದ ಮನೆ ನೀವು ಕಾಣ್ತಾ ಇರಬಹುದು. ಸೊ ಈಗ ಅಗ್ನಿ ಪ್ರವೇಶ ಇರುವಂಥದ್ದು ಮುಂದೆ ಅಲ್ಲಿ ತೋಟದಲ್ಲಿ ಮಧ್ಯದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಅದು ಅಗ್ನಿ ಪ್ರವೇಶ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಒಂದು ಲಘು ಉಪಹಾರ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಇಷ್ಟು ವರ್ಷ ಊಟದ ವ್ಯವಸ್ಥೆ ಇರ್ತಿತ್ತು, ಈ ವರ್ಷ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇನ್ನೊಂದು ವಿಷಯ ಹೇಳಬೇಕು ನಾನು, ಇಲ್ಲಿ ದೈವದ ಒಂದು ಏನು ಅಗ್ನಿ ಪ್ರವೇಶ ಎಲ್ಲ ಮುಗಿದ ಮೇಲೆ ಎಲ್ಲರ ಮನೆಯಿಂದನೂ ಕೋಳಿಗಳನ್ನು ತಂದಿರ್ತಾರೆ ಹರಕೆಗೆ. ಅದು ಕೋಳಿ ಅದು ಗೊತ್ತಿರುತ್ತಲ್ಲ ಎಲ್ರಿಗೂ, ಸಾಮಾನ್ಯವಾಗಿ ಕೋಳಿ ತಲೆ ಕೊಯ್ಸ್ಬಿಟ್ಟು ತಗೊಂಡು ಹೋಗುವಂಥದ್ದು. ಸೊ ಇಲ್ಲಿ ಅಕ್ಕ ಕೈಯಲ್ಲಿ ಕೋಳಿಯನ್ನು ಹಿಡ್ಕೊಂಡು ಬರ್ತಾ ಇದ್ರು, ಅದು ಕಿರಿಸ್ತಾನೆ ಇತ್ತು. ಅಲ್ಲಿ ಮನೆಯಿಂದ ಸ್ಟಾರ್ಟ್ ಮಾಡಿದೆ ಕಿರಿಸ್ಲಿಕ್ಕೆ, ಇಲ್ಲಿ ತನಕ ಕಿರ್ಚ್ಕೊಂಡೇ ಬರ್ತಾ ಇತ್ತು. ಅದನ್ನೆಲ್ಲ ನೋಡ್ಬಿಟ್ಟು ನಾವು ತುಂಬ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡು ಎಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರಬಹುದು, ದೈವದ ಅಗ್ನಿ ಪ್ರವೇಶ ಇನ್ನೇನು ಸ್ಟಾರ್ಟ್ ಆಗಬೇಕು, ನಾವು ಕರೆಕ್ಟ್ ಟೈಮಿಗೆ ಇಲ್ಲಿ ಬಂದಿದ್ವಿ. ಬರ್ತಾನೆ ನಮಗೆ ನೋಡಲಿಕ್ಕೆ ಸಿಕ್ತು, ತುಂಬಾ ಖುಷಿ ಆಯಿತು ನನಗೆ. ಯಾಕೆ ಅಂತ ಹೇಳಿದರೆ ಸ್ವಲ್ಪ ಕೂಡ ಮಿಸ್ ಆಗಲಿಲ್ಲ. ಅಂದರೆ ನಾವು ಬಂದ ಮೇಲೆ ಕರೆಕ್ಟಾಗಿ ನೋಡಬೇಕಲ್ವ, ಮತ್ತು ಅದು ಸ್ವಲ್ಪ ಹೊತ್ತೇ ಇರೋದು ಅಗ್ನಿ ಪ್ರವೇಶ ಏನಿದೆ ಅದು. ಹಾಗೆಯೇ ಮಕ್ಕಳಿಗೂ ತೋರಿಸಿದ್ರೆ ಅವರಿಗೂ ಒಂದು ನೋಡ್ಕೊಳ್ತಾರೆ ದೈವದ ಒಂದು ಒತ್ತೆ ಕೋಲ ಅಂದರೆ ಹೇಗಿರುತ್ತೆ, ನಮ್ಮ ಊರಲ್ಲಿ ಒಂದು ಒತ್ತೆ ಕೋಲ ಯಾವ ಥರವಾಗಿ ನಡೆಯುತ್ತೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿರುತ್ತಲ್ವ. ಮತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ನೋಡಿಕೊಂಡು. ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ ಅಂತ ನನಗೆ ಅನ್ನಿಸ್ತು. ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ನಾವು ಜಾಸ್ತಿ ಮಾತಾಡದೆ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ಯಾವ ರೀತಿಯಾಗಿ ನಮ್ಮ ಊರಿನಲ್ಲಿ ನಡೆಯುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಹಾಗಾದರೆ
ಇರಬಹುದು ಇವಳು ಏನು ಜಾತ್ರೆ ಅಂತ ಹೇಳಿದ್ರು ಆದರೆ ಇಷ್ಟೇ ಜನ ಕಾಣ್ತಾ ಇದ್ದಾರಲ್ಲ ಅಂತ. ಹಾಗಲ್ಲ, ಅದಂದರೆ ಟೈಮಿಂಗ್ಸ್ ಈ ವರ್ಷದಿಂದ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಈ ಚಿಕ್ಕ ಮಕ್ಕಳಿರೋರು ವಯಸ್ಸಾದವರು ಎಲ್ಲ ಸ್ವಲ್ಪ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಇದು ಅಗ್ನಿ ಪ್ರವೇಶ ಏನಿದೆ ಅದನ್ನು ಮುಗಿಯೋಷ್ಟೊತ್ತಿಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನರು ಬಂದು ಸೇರಿ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಅಗ್ನಿ ಪ್ರವೇಶ ಕೆಲವರಿಗೆ ನೋಡಲಿಕ್ಕೆ ಸಿಗಲಿಲ್ಲ ಅಂದರೂ ಕೂಡ ಒಂದು ದೇವರ ಪ್ರಸಾದವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಏನು ಜಾತ್ರೆ ಸಂತೆಲ್ಲ ಏನಿದೆ ಅದೆಲ್ಲವನ್ನು ಸುತ್ತಿ ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲವನ್ನು ಹೇಗಿರುತ್ತೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ಏನು ಅಗ್ನಿ ಪ್ರವೇಶ ಮುಗಿದಾದ್ಮೇಲೆ ಇವರೆಲ್ಲರೂ ಸ್ವಲ್ಪ ಗಡಿಬಿಡಿಲಿ ಎಲ್ಲ ಎಲ್ಲಿಗೆ ಓಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ತಾ ಇರಬಹುದು. ಇನ್ನೇನು ದೇವರ ಒಂದು ಪ್ರಸಾದ ಸ್ವೀಕರಣೆ ಮಾಡಲಿಕ್ಕೋಸ್ಕರ ಅಲ್ಲೆಲ್ಲರೂ ಜನ ಕ್ಯೂ ನಿಂತಿರುವಂಥದ್ದು. ಪ್ರಸಾದವನ್ನೆಲ್ಲ ಸ್ವೀಕರಣೆ ಮಾಡಿಬಿಟ್ಟು ಮತ್ತು ಈ ಕಡೆ ಎಲ್ಲರೂ ಸಂತೆಗೆ ಇವಾಗ ಜಾಯಿನ್ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇರಬಹುದು. ನಮ್ಮ ಮಕ್ಕಳದು ಇಲ್ಲಿ ಸ್ಟಾರ್ಟ್ ಆಯಿತು. ಕೆಲವರು ಅಲ್ಲಿ ದೈವದ ಒಂದು ಪ್ರಸಾದ ಸ್ವೀಕರಣೆ ಮಾಡಬೇಕು ಅಂತ ಹೋದರೆ, ಇನ್ನು ಕೆಲವರು ಕೋಳಿಗಳನ್ನು ತಂದಿರ್ತಾರಲ್ಲ ತಲೆ ಕೊಯ್ಸ್ಲಿಕ್ಕೆ, ಅದಕ್ಕೆ ಕೂಡ ಕ್ಯೂ ನಿಂತಿರ್ತಾರೆ ಪ್ರಸಾದ ಸ್ವೀಕರಣೆ ಆದ ಮೇಲೆ ಅದು ಸಿಗುವಂಥದ್ದು. ಸೊ ಹಾಗಾಗಿ ಗಂಡು ಮಕ್ಕಳೆಲ್ಲ ಆ ಕಡೆ ನಿಂತುಬಿಟ್ಟಿದ್ರೆ ಇಲ್ಲಿ ತಾಯಂದ್ರು ಮತ್ತು ಮಕ್ಕಳೆಲ್ಲ ಸಂತೆಗೆ ಬಂದುಬಿಟ್ಟಿದ್ದಾರೆ. ಏನು ಆಟಿಕೆಗಳಂತೆ ಅದಂತೆ ಇದಂತೆ, ಹೆಣ್ಮಕ್ಳನ್ನಂತೂ ಕೇಳೋದೇ ಬೇಡ, ಕ್ಲಿಪ್ಪು ಬಳೆ ಸ್ಟಿಕ್ಕರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮನೆ ಹೆಣ್ಮಕ್ಳನ್ನಂತೂ ಕೇಳೋದೇ ಬೇಡ, ನೀವು ನೋಡ್ತಾ ಇರ್ಬೋದು ಎಲ್ಲರೂ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಪೂರ್ವಿ ಆಗಿರ್ಬೋದು, ಜನ್ಯ, ಬೆನೀಶಾ, ವಿಶ್ಮಿತಾ ಆಗಿರಬಹುದು, ಎಲ್ಲರೂ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಅದ್ರ ಎಡೆಯಲ್ಲಿ ಯಾನೂದು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು, ನನಗೆ ಅದು ಬೇಕು ಇದು ಬೇಕು, ಮೊಬೈಲ್ ಬೇಕು, ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನೀವೆಲ್ಲ ಅನ್ಕೊಳ್ತಿರಬಹುದು, ಯಾವಾಗಲೂ ಈ ಥರ ಆಟಿಕೆಗಳೆಲ್ಲ ಇದ್ದರೆ ಚಿಂಟು ಇವಳಿಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲ್ವಲ್ಲ, ಇವತ್ತೇನು ಇಷ್ಟು ನಿರಾಳವಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ, ನನಗೆ ಇವತ್ತು ನಮ್ಮ ಮನೆಯವರಲ್ಲಿ ಪ್ರಸಾದ ತೊಗೊಂಡು ಬರಬೇಕು ಅಂತ ಹೇಳಿ ಹೋಗಿದ್ದಾರೆ. ಅವ್ರ ಜೊತೆ ಚಿಂಟುನೂ ಕೂಡ ಕರ್ಕೊಂಡು ಹೋಗಿದ್ರು. ಹಾಗಾಗಿ ನನಗೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಯ್ತು ಅಷ್ಟೇ. ಹಾಗಾಗಿ ಬಂದ ತಕ್ಷಣ ಇಲ್ಲಿ ಚಿನ್ನು ಅಂತೂ ನನಗೆ ಕಿರಿಕಿರಿ ಮಾಡಿಬಿಟ್ಟ. ನನಗೆ ಎಂಥ ಏರೋಪ್ಲೇನ್ ಬೇಕಂತೆ, ಅವನಿಗೆ ರಿಮೋಟ್ ಕಾರ್ ಬೇಕಂತೆ, ಅದು ಇದು ಅಂತ ಹೇಳ್ಬಿಟ್ಟು.
ಅದಕ್ಕೆ ಇಲ್ಲಿ ಫಸ್ಟ್ ಚಿನ್ನುಗೊಂದು ಏನಾದರೂ ಒಂದು ತೆಗೆದು ಕೊಟ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರ ಹತ್ರ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಏನು ಅದು ಫ್ರೂಟ್ಸ್ ಏನು ಬರುತ್ತೆ ಐಟಮ್ ಅದನ್ನು ಕಟ್ ಮಾಡೋದಂತೆ ಆ ಥರ ಒಂದು ಐಟಮ್ ತೆಗೆದು ಕೊಟ್ಬಿಟ್ಟಿದ್ರು, ಅವನಿಗೆ ಸಮಾಧಾನ ಮಾಡಿಬಿಟ್ಟಿದ್ರು. ಎಲ್ಲದಕ್ಕಿಂತ ಇದು ತುಂಬ ದೊಡ್ಡದಾಗಿದೆ, ಜಾಸ್ತಿ ದುಡ್ಡು ಅಂತೆಲ್ಲ ಹೇಳಿಬಿಟ್ಟು ತೆಗೆದು ಕೊಟ್ಟಿದ್ರು ಇಲ್ಲಿ. ಹಾಗಾಗಿ ಅವನು ಸ್ವಲ್ಪ ಸಮಾಧಾನವಾಗಿದ್ದ. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಮನೆಯವ್ರ ಕೈಯಲ್ಲಿ ಇದೆ ಅಲ್ಲ, ಅದು ಆ ಥರ ಅದು ಗ್ರೇಪ್ಸು ಮತ್ತು ಒಂದು ಲೆಮನ್ನು ಮತ್ತು ಇನ್ನೊಂದು ಏನೋ ಒಂದು ಇದೆ ಹಣ್ಣು, ಇದು ಕಲ್ಲಂಗಡಿ ಹಣ್ಣು ಬರುತ್ತಲ್ಲ ಅದನ್ನು ಕಟ್ ಮಾಡೋದಂತೆ ಕೊಡೋದಂತೆ. ಇವನು ಅದೇ ಒಂದು ಆಟಿಕೆ ಅವನಿಗೆ ಹೇಳಿ ಎಲ್ಲ ಪುಸ್ಲಾಯಿಸ್ಬಿಟ್ಟು ತೆಕ್ಕೊಂಡಿದ್ರು. ಇಲ್ಲಿ ಇವರೆಲ್ಲರೂ ನಮ್ಮ ರಿಲೇಷನ್ಸೇ ಹಾಗಾಗಿ ಇಲ್ಲೆಲ್ಲ ನಿಂತ್ಕೊಂಡು ನೋಡಿ ತಗೊಳ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಇದಕ್ಕೆ ಎಷ್ಟು ದುಡ್ಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಚಿನ್ನುಗೆ ಏನು ಬೇಕೋ ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಇದೊಂದು ಐಟಮ್ ಅವನಿಗೆ ತಂದು ತೆಗೆದುಕೊಟ್ರು, ತುಂಬ ದೊಡ್ಡದಾಗಿದೆ, ಜಾಸ್ತಿ ದುಡ್ಡು ಅಂತೆಲ್ಲ ಹೇಳಿ ಸರಿ ಮಾಡಿದ್ದೀವಿ ಅವನನ್ನು. ಅದಾದಮೇಲೆ ಅಲ್ಲಿ ಒಬ್ಬೊಬ್ಬರೇ ಬಂದು ಅವನಿಗೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರೊಬ್ಬರು ಚಿಕ್ಕಪ್ಪ, ನಂಗೆ ಚಿಕ್ಕಪ್ಪ ಆಗಬೇಕು, ಅವರು ಬಂದು ಮುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಹೇಳಿದೆ ಚಿಕ್ಕಪ್ಪ ಬೇಡ, ಅವನು ಇನ್ನು ಸ್ಟಾರ್ಟ್ ಮಾಡ್ತಾನೆ ತಕ್ಷಣವೇ ಅವನಷ್ಟಕ್ಕೆ ಇರಲಿ ಅಂತ ಹೇಳಿಬಿಟ್ಟು ನಾವು ಹೇಗೋ ಏನೋ ಸರಿ ಮಾಡ್ಕೊಂಡ್ವಿ. ಮತ್ತು ಅವನನ್ನೊಂದು ಸೈಡಿಗೆ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟೆ ನಾನು. ಯಾರು ನೀನನ್ನು ಮುಟ್ಟೋದು ಬೇಡ, ನೀನು ಅವ್ರ ಜೊತೆ ಹೋಗೋದು ಬೇಡ, ಒಂದು ಸೈಡಿಗೆ ಬಂದು ನಿಂತ್ಕೊ ಅಂತ ಹೇಳ್ಬಿಟ್ಟು. ಅವ್ನು ತುಂಬಾ ಅಂದರೆ ತುಂಬಾ ಖುಷಿಯಾಗಿದ್ದ. ನೀವು ನೋಡ್ತಿರ್ಬೋದು ಅವ್ನ ನಗುವಲ್ಲೇ ಗೊತ್ತಾಗುತ್ತೆ ನಮಗೆ ಅದು ತರಕಾರಿನ ಮನೆಗೆ ಹೋಗಿ ಕಟ್ ಮಾಡೋದೇ, ಎಲ್ರಿಗೂ ಕೊಡೋದೇ, ತಿನ್ನೋದೇ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವನು ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದ. ಮತ್ತು ನಮ್ಮ ಅಕ್ಕ ಕೂಡ ಸ್ವಲ್ಪ ಹೇಳ್ತಿದ್ರು, ತುಂಬ ದೊಡ್ಡ ಐಟಮ್ ತೊಗೊಂಡಿದ್ದಾನೆ ಚಿಂಟು ಅಂತ. ಅವನಿಗೆ ಫುಲ್ ಖುಷಿಯಾಗಿಬಿಟ್ಟ ಅವನು. ಅದಾದಮೇಲೆ ಇಲ್ಲಿ ನೋಡಿ ಒಬ್ಬೊಬ್ಬರು ಒಂದೊಂದು ಐಟಮ್ ತೊಗೊಂಡಿದ್ದಾರೆ. ಚಿನ್ನು ಏನೋ ಮತ್ತು ಚರ್ಚೆ ಮಾಡಿ ಒಂದು ಏರೋಪ್ಲೇನ್ ಅಂತೆ ರಿಮೋಟ್ ಇದ್ದು ಅದನ್ನು ತೊಗೊಂಡ್ಬಿಟ್ಟ. ಅದೇನೋ ಒಂದು 500-600 ರೂಪಾಯಿ ಅಂತ ಹೇಳ್ತಾಯಿದ್ರು. ಅದೆಲ್ಲ ಆದಮೇಲೆ ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಹೋದ್ವಿ. ಅಲ್ಲಿಂದೆಲ್ಲ ಮತ್ತೆ ಏನು ಲಘು ಉಪಹಾರ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತಿರುಗಿ ಒಂದೊಂದು ಐಸ್ ಕ್ರೀಮು ಎಲ್ಲರೂ ತಿನ್ಕೊಂಡು ಮತ್ತೆ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ರೀಚ್ ಆಗಬೇಕಾದ್ರೇ ಇಲ್ಲಿ ಮತ್ತೆ ಭವ್ಯ ಮಕ್ಕಳೆಲ್ಲ ಬಂದರು. ಅದಾದಮೇಲೆ ಜತು ಏನು ತೊಗೊಂಡಿದ್ದಾನೆ ಅಂತ ನೋಡಿದರೆ ಅವನು ಕೂಡ ಏರೋಪ್ಲೇನ್ ತೊಗೊಂಡಿದ್ದ, ಸೇಮ್ ಚಿನ್ನನಂಥದ್ದೇ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಹಾಗಾಗಿ ಮಕ್ಕಳಿಗೆ ಖುಷಿ. ಇಲ್ಲಿ ರಿಮೋಟ್ ಇವಾಗ ತಂದಿದ್ದಾರೆ ಐಟಮ್ಮು, ಬಟ್ ಅದನ್ನು ಹೇಗೆ ಮೂವ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಚಿನ್ನನ ಏರೋಪ್ಲೇನ್ ಏನಿದೆ ಅದನ್ನು ಆಲ್ರೆಡಿ ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಎಲ್ಲ ಅವರು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೇಗೆ ಸ್ಟಾರ್ಟ್ ಮಾಡಬೇಕು ಏನಂತೇಳಿ. ಇಲ್ಲಿ ಮೋಹನ್ ಬಾಬಾ ಬಂದರು, ಅದೇನಿದೆ ಅದು ಲೆವೆಲ್ ಜಾಗದಲ್ಲಿ ಇಟ್ಟರೆ ಮಾತ್ರ ಆ ಏರೋಪ್ಲೇನ್ ಸ್ಟಾರ್ಟ್ ಆಗಿಬಿಟ್ಟು ಮೇಲ್ಗಡೆ ಹಾರುತ್ತೆ. ಮೇಲ್ಗಡೆ ಹಾರ್ತಾನೆ ನಾವೇನಾದರೂ ಆಫ್ ಮಾಡಿಬಿಟ್ರೆ ಡುಬ್ಬು ಅಂತ ಕೆಳಗೆ ಬಿದ್ದುಬಿಡುತ್ತೆ, ಅದು ಹಾಳಾಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಹಿಡ್ಕೊಳ್ತಾ ಇದ್ದಾರೆ ಎಲ್ಲರೂ, ಮಕ್ಕಳೆಲ್ಲರೂ. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜನ್ಯ ಮತ್ತು ಬೆನಿಷಾ ಅವರವರಿಗೆ ಹೆಣ್ಮಕ್ಳಿಗೆ ಏನು ಬೇಕು ಐಟಮ್ ಆ ಥರದ್ದು. ಜನ್ಯ ಬಂದುಬಿಟ್ಟು ಅವಳು ಒಂದು ಬೋರ್ಡ್ ಬರುತ್ತಲ್ಲ, ಏನು ಸ್ಲೇಟ್ ಥರದ್ದು ಬರೆದು ಅಳಿಸುವಂಥದ್ದು, ಆ ಥರದ್ದು ಏನೋ ತೊಗೊಂಡಿದ್ಲು. ಸೊ ಬೆನಿಷಾ ಬಂದು ಅಡುಗೆ ಮಾಡುವಂಥ ಚಿಕ್ಕ ಪುಟ್ಟದು ಪಾತ್ರೆಗಳೆಲ್ಲ ಬರುತ್ತಲ್ಲ ಆ ಥರದ್ದು ತೊಗೊಂಡಿದ್ಲು. ಯಾನು ಬಂದು ಮೊಬೈಲ್ ಅಂತೆ ಒಂದು ಗೊಂಬೆ ಅಂತ ಅದನ್ನು ತೊಗೊಂಡು ಬಂದಿದ್ಲು. ಹಾಗೆ ಅವ್ರ ಎಂಜಾಯ್ಮೆಂಟ್ ಹೀಗೇ ಮುಂದುವರಿತಾನೇ ಇತ್ತು. ನಾನು ಕೂಡ ನೋಡಿ ಎಂಜಾಯ್ ಮಾಡ್ತಾನೇ ಇದ್ದೆ. ಹಾಗೆಯೇ ನೀವು ಕೂಡ ಈ ವಿಡಿಯೋನ ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಒತ್ತೆಕೋಲ ಅಂದರೆ ನಿಮ್ಗೇನಾದರೂ ಗೊತ್ತಿದೆಯಾ, ಅಥವಾ ನಿಮ್ಮ ಊರಲ್ಲಿ ದೈವ ಕೋಲಗಳೆಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ಕೊಳ್ತಾ ಬನ್ನಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.